ಒಂದು ಸುಂದರ ಕಾಡಿನಲ್ಲಿ ಮಿಂಕು ಎಂಬ ಚಿಕ್ಕ ಕಪಿಯೊಂದು ವಾಸಿಸುತ್ತಿತ್ತು. ಅದಕ್ಕೆ ಮಾವಿನ ಹಣ್ಣುಗಳು ತುಂಬ ಇಷ್ಟ. ಒಂದು ದಿನ ಮಿಂಕು ಒಂದು ದೊಡ್ಡ ಮಾವಿನ ಮರವನ್ನು ಕಂಡಿತು. ಅದು ಪಕ್ವವಾದ ಸಿಹಿ ಮಾವುಗಳಿಂದ ತುಂಬಿತ್ತು. ವಾವ್, ಇಷ್ಟು ಮಾವುಗಳು, ಎಲ್ಲವೂ ನನ್ನದೇ. ಮಿಂಕು ಬೇಗ ಬೇಗ ಮಾವುಗಳನ್ನು ಕಿತ್ತು ತಿನ್ನಲು ಶುರು ಮಾಡಿತು. 1, 2, 5, 10. ಅದರ ಹೊಟ್ಟೆ ತುಂಬಿದರೂ ಅದು ನಿಲ್ಲಲಿಲ್ಲ. ಅಕಸ್ಮಾತ್ ಅದು ಒಂದು ಮಡಿಕೆಯಲ್ಲಿ ತುಂಬಿದ ಮಾವುಗಳನ್ನು ಕಂಡಿತು. ಇನ್ನೂ ಹೆಚ್ಚು ತೆಗೆದುಕೊಳ್ಳಲು ಕೈಯೊಳಗೆ ಹಾಕಿತು. ಆದರೆ ಅಯ್ಯೋ, ಅದರ ಕೈ ಸಿಲುಕಿತು. ಉಳಿಸಿ ಉಳಿಸಿ ಎಂದು ಮಿಂಕು ಅಳತೊಡಗಿತು. ಅಷ್ಟರಲ್ಲಿ ಒಂದು ಜ್ಞಾನಿ ಗಿಳಿ ಬಂದು ಹೇಳಿತು, ಮಿಂಕು, ಕೆಲವು ಮಾವುಗಳನ್ನು ಬಿಡು, ಆಗ ನಿನ್ನ ಕೈ ಹೊರಬರುತ್ತದೆ. ಮಿಂಕು ನಿಧಾನವಾಗಿ ತನ್ನ ಕೈ ತೆರೆದಿತು.